ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಸದ್ಯಕ್ಕಂತೂ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಹೀಗೆ ಕಂಟಿನ್ಯೂ ಆದ್ರೆ ಇಡೀ ಜಗತ್ತಿಗೆ ಇನ್ನಷ್ಟು ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದರ ನಡುವೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾಗಿರುವಂತ ವಿಚಾರ ಅಂದ್ರೆ ಅದು ಅಮೆರಿಕದ ಅಹಂಕಾರಕ್ಕೆ, ಅಮೆರಿಕದ ಸೊಕ್ಕಿಗೆ ಇದೀಗ ಸಾಲು ಸಾಲಾಗಿ ಪೆಟ್ಟು ಬೀಳ್ತಾ ಇದೆ. ಅಮೆರಿಕ ಈ ಯುದ್ಧದಲ್ಲಿ ತಾನು ಅಂದಾಜು ಮಾಡಿದ್ದೊಂದು ಅಥವಾ ಲೆಕ್ಕಾಚಾರವನ್ನ ಹಾಕಿದ್ದೊಂದು, ಅಲ್ಲಿ ಆಗ್ತಿರೋದು ಇನ್ನೊಂದು ಎನ್ನುವಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಅದಕ್ಕೆ ಪೂರಕವಾಗಿ ಸಾಲು ಸಾಲು ಬೆಳವಣಿಗೆಯನ್ನ ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀವಿ. ಅಮೆರಿಕ ಇಲ್ಲಿವರೆಗೆ ಅಂದುಕೊಂಡಿದ್ದೇನು ಅಂದ್ರೆ, ನನ್ನನ್ನು ಯಾರೂ ಕೂಡ ಮುಟ್ಟೋಕ್ ಸಾಧ್ಯ ಆಗೋದಿಲ್ಲ, ನಾನು ಯಾವ ದೇಶದ ಮೇಲೆ ಬೇಕಾದ್ರೂ ದಾಳಿಯನ್ನ ಮಾಡಬಹುದು, ಯಾವ ರೀತಿ ಬೇಕಾದ್ರೂ ಬೇರೆ ದೇಶವನ್ನ ನನ್ನ ಎದುರು ಶರಣಾಗುವಂತೆ ಮಾಡಬಹುದು ಅಂತ ಹೇಳಿ. ಆದ್ರೆ ಈಗ ಅಮೆರಿಕ ಅಂದುಕೊಂಡ ರೀತಿಯಲ್ಲಿ ಇರಾನ್ ಶರಣಾಗ್ತಾ ಇಲ್ಲ ಅಥವಾ ಇರಾನ್ ಬಗ್ತಾ ಇಲ್ಲ. ಅದರ ಬದಲಾಗಿ ಅಮೆರಿಕಗೆ ಅಷ್ಟೇ ತೀವ್ರವಾಗಿ ಇದೀಗ ತಿರುಗೇಟನ್ನ ಕೊಡ್ತಾ ಇದೆ. ಬಂಧುಗಳೇ, ಅದು ಏನೇನು ಅಂತ ಹೇಳ್ತಾ ಹೋಗ್ತೀನಿ. ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ, ಒಂದಷ್ಟು ರೋಚಕ ಕಾರ್ಯಾಚರಣೆ ಎಲ್ಲವೂ ಕೂಡ ಇದೇ ಸಂದರ್ಭದಲ್ಲಿ ನಡೆದಿದೆ. ಅದರ ನಡುವೆ ಮತ್ತೊಂದು ವಿಚಾರದ ಕಡೆಗೆ ನಾವೆಲ್ಲರೂ ಕೂಡ ಗಮನ ಹರಿಸಬೇಕು. ಇವತ್ತು ಅಮೆರಿಕದ ಪ್ರತಿಷ್ಠೆಯ ಯುದ್ಧಕ್ಕೆ, ಅಮೆರಿಕದ ಯುದ್ಧದಾಹಕ್ಕೆ ಜಗತ್ತು ಎಷ್ಟರ ಮಟ್ಟಿಗೆ ಪರಿತಪಿಸ್ತಾ ಇದೆ ಅಂದ್ರೆ, ಒಂದು ಉದಾಹರಣೆ, ಬೆಂಗಳೂರಿನಲ್ಲಿ ಆಟೋ ಡ್ರೈವರ್ಸ್ಗಳ ಪರದಾಟವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಸಾಲು ಸಾಲಾಗಿ ಆಟೋಗಳೆಲ್ಲವೂ ಕೂಡ ಇದೀಗ ಬಂಕ್ಗಳ ಮುಂದೆ ದಿನಗಟ್ಲೆ, ಗಂಟೆಗಟ್ಲೆ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಎದುರಾಗಿದೆ. ನಾನು ಕೂಡ ಗ್ರೌಂಡ್ ರಿಪೋರ್ಟಿಂಗ್ ಅಂತ ಹೋಗಿದ್ದೆ. ಅಲ್ಲಿಗೆ ಹೋಗಲವರೆಗೂ ಅವರ ಸಮಸ್ಯೆ ಅರ್ಥ ಆಗಿರಲಿಲ್ಲ. ಅಲ್ಲಿಗೆ ಹೋದ ಮೇಲೆ ಸಮಸ್ಯೆ ಅರಿವಾಗಿದ್ದು ಏನು ಅಂತ ಹೇಳಿ. ನೋಡಿ, ಎಂತಹ ಇದರ ಪರಿಸ್ಥಿತಿ ನಾವೆಲ್ಲರೂ ಕೂಡ ಇದ್ದೀವಿ ಅಂದ್ರೆ, ನಮ್ಮ ಜನಪ್ರತಿನಿಧಿಗಳ ಎಷ್ಟರ ಮಟ್ಟಿಗೆ ನಾಚಿಕೆ, ಮಾನ, ಮರ್ಯಾದೆನ ಬಿಟ್ಬಿಟ್ಟಿದ್ದಾರೆ ಅಂದ್ರೆ, ಅಥವಾ ಜನ ಏನಂದಾರು ಎನ್ನುವಂತ ಅಂಜಿಕೆಯೂ ಕೂಡ ಅವರಿಗಿಲ್ಲ ಅಂತಂದ್ರೆ, IPL ಟಿಕೆಟ್ ಅನ್ನ ಕೇಳ್ಕೊಂಡಿದ್ರಲ್ಲ, 2-3 ದಿನದಲ್ಲಿ ಆ ಸಮಸ್ಯೆಗೆ ಪರಿಹಾರವೂ ಕೂಡ ಸಿಕ್ಕಿತ್ತಲ್ಲ, 3 IPL ಟಿಕೆಟ್ ಅನ್ನ ಕೊಡ್ತೀವಿ ಎನ್ನುವಂತ ಮಾತು ಕೂಡ ಸರ್ಕಾರದ ಕಡೆಯಿಂದ ಬಂದಿತ್ತಲ್ಲ. ನಿನ್ನೆ ಈ ಶಾಸಕರ PAಗಳು ಹೋಗಿ ಕ್ಯೂ ನಿಂತು IPL ಟಿಕೆಟ್ ಅನ್ನ ತಗೊಂಡು ಬಂದಿದ್ದಾರೆ, ನಾಚಿಕೆ, ಮಾನ, ಮರ್ಯಾದೆ ಬಿಟ್ಟು. ಇನ್ನೊಂದು ಕಡೆಯಿಂದ ಆಟೋ ಡ್ರೈವರ್ಸ್ಗಳು ಅಷ್ಟು ಸಾಲು ನಿಲ್ತಾ ಇದ್ರು ಕೂಡ ಒಬ್ರು ಆ ಕಡೆ ಗಮನ ಹರಿಸ್ತಾ ಇಲ್ಲ, ಒಬ್ರು ಕೂಡ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ. ಸರ್ಕಾರವೇ ಸತ್ತು ಹೋಗಿದೆ ಎನ್ನುವಂಥ ರೀತಿಯಲ್ಲಿದೆ. ಕೇಂದ್ರವನ್ನ ಕೇಳಿದ್ರೆ ಇವ್ರ ಕಡೆಗೆ ಬೆರಳು ಮಾಡಿ ತೋರಿಸೋದು, ಇವರನ್ನ ಕೇಳಿದ್ರೆ ಕೇಂದ್ರದ ಕಡೆಗೆ ಬೆರಳು ಮಾಡಿ ತೋರಿಸ್ತಿದ್ದಾರೆ. ಯಾಕೆ ಈ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದ್ರೆ, ನೋಡಿ, ಅಮೆರಿಕದ ಆ ಯುದ್ಧದಹಕ್ಕೆ ಯಾರ್ಯಾರು ಇವತ್ತು ಸಮಸ್ಯೆಯನ್ನು ಅನುಭವಿಸುವ ರೀತಿಯಲ್ಲಾಗಿದೆ ಅಂತ. ನಾವೆಲ್ಲರೂ ಕೂಡ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದಾಗ ನಮ್ಮಲ್ಲಿ ಸಾಕಷ್ಟು ಮಂದಿ ಅದನ್ನು ಸಂಭ್ರಮಿಸ್ತಾ ಇದ್ರು. ಇರಾನ್ ಉಡೀಸು ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ. ಆದರೆ ಇವತ್ತು ಆ ಅಮೆರಿಕದ ಯುದ್ಧದಾಹದ ಪರಿಣಾಮ ಮೂಲೆ ಮೂಲೆಗೂ ಕೂಡ ತಟ್ಟೋದಿಕ್ಕೆ ಶುರುವಾಗಿದೆ. ಹೀಗೆ ಇನ್ನೊಂದಷ್ಟು ದಿನಗಳ ಕಾಲ ಕಂಟಿನ್ಯೂ ಆಯ್ತು ಅಂದ್ರೆ ಎಲ್ಲಿಗೆ ಬಂದು ತಲುಪುತ್ತೋ ಗೊತ್ತಿಲ್ಲ ಪರಿಸ್ಥಿತಿ. ಓಕೆ, ಇದೀಗ ಅಮೆರಿಕ ಯಾವ ರೀತಿಯಾಗಿ ಪೆಟ್ಟು ತಿಂತ ಇದೆ ಅನ್ನೋದು ಗಮನಿಸೋಣ. ಬಂಧುಗಳೇ, ಡೊನಾಲ್ಡ್ ಟ್ರಂಪ್ ಮತ್ತೆ ಹೇಳ್ತಿದ್ದಂತ ಹೇಳಿಕೆ ಏನಪ್ಪ ಅಂದ್ರೆ, ಇರಾನ್ನ ನಾವು ಆರಾಮಾಗಿ ಬಗ್ಗು ಬಡ್ದು ಬಿಡ್ತೀವಿ ಅಂತ. ಇರಾನ್ನ ಮಿಸೈಲ್ಗಳನ್ನು ನಾಶ ಮಾಡಿದ್ದೇವೆ, ಡ್ರೋನ್ಗಳನ್ನು ನಾಶ ಮಾಡಿದ್ದೇವೆ, ರಾಕೆಟ್ ಲಾಂಚರ್ಗಳನ್ನು ನಾಶ ಮಾಡಿದ್ದೇವೆ, ಇರಾನ್ನ ವಾಯುಸೇನೆಯನ್ನು ನಾಶ ಮಾಡಿದ್ದೇವೆ, ಸಂಪೂರ್ಣವಾಗಿ ಇರಾನ್ನನ್ನೇ ನಾಶ ಮಾಡಿದ್ದೇವೆ ಎನ್ನುವಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು. ಆದರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದೊಂದು, ಆಗಿದ್ದು ಇನ್ನೊಂದು ರೀತಿಯಲ್ಲಿ ಎನ್ನುವ ರೀತಿಯಲ್ಲಿ ಆಗಿದೆ. ಬಂಧುಗಳೇ, 23 ವರ್ಷದ ಅಮೆರಿಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಮೆರಿಕದ ಫೈಟರ್ ಜೆಟ್ ಒಂದನ್ನ ಇನ್ನೊಂದು ದೇಶ ಪತನಗೊಳಿಸಿದೆ. ಈಗಾಗಲೇ ಯುದ್ಧದಲ್ಲಿ ಅಮೆರಿಕ ಒಂದಷ್ಟು ಫೈಟರ್ ಜೆಟ್ಗಳನ್ನ ಕಳ್ಕೊಂಡಿತ್ತು, ಡ್ರೋನ್ಸ್ಗಳನ್ನ ಕಳ್ಕೊಂಡಿತ್ತು, ಇಂಥ ಬೆಳವಣಿಗೆ ಆಗಿತ್ತು. ಅದೆಲ್ಲವೂ ಕೂಡ ಅಪಘಾತದ ಕಾರಣಕ್ಕಾಗಿ ಒಮ್ಮೆ ಆಗಿತ್ತು, ಒಮ್ಮೆ ಇರಾನ್ನ ಸೇನೆ ಟಚ್ ಮಾಡಿತ್ತು, ಆ ಕಾರಣಕ್ಕಾಗಿ ತುರ್ತು ಲ್ಯಾಂಡಿಂಗ್ ಮಾಡುವಂಥ ಪರಿಸ್ಥಿತಿ ಎದುರಾಗಿತ್ತು. ಇನ್ನೊಂದು ಕುವೈಟ್ನಲ್ಲಿ ಫ್ರೆಂಡ್ಲಿ ಫೈಟಿಂದಾಗಿ ಅಮೆರಿಕದ ಫೈಟರ್ ಜೆಟ್ಗಳು ಪತನ ಆಗಿದ್ವು. ಆದರೆ ಈಗೇನಾಗಿದೆ ಅಂದ್ರೆ, ಯುದ್ಧ ಶುರುವಾಗಿ ಇಷ್ಟು ದಿನದಲ್ಲಿ ಪ್ರಪ್ರಥಮ ಬಾರಿಗೆ ಇರಾನ್ನ ವಾಯು ಪ್ರದೇಶ ವ್ಯಾಪ್ತಿಯಲ್ಲಿ ಅಥವಾ ಇರಾನ್ನ ನೆಲದಲ್ಲಿ ಅಮೆರಿಕದ ಫೈಟರ್ ಜೆಟ್ ಒಂದನ್ನ ಹೊಡೆದುರುಳಿಸಲಾಗಿದೆ. ಇದನ್ನು ಎಲ್ಲರೂ ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ. ಇದು ಈ ಜಗತ್ತಿಗೆ ಕಾಣ್ತಿರುವಂಥ ಸತ್ಯ. 2003ರಲ್ಲಿ ಇರಾಕ್ ನಡುವಿನ ಯುದ್ಧದ ಸಂದರ್ಭದಲ್ಲಿ A-10 ಎನ್ನುವಂಥ ಅಮೆರಿಕದ ಫೈಟರ್ ಜೆಟ್ ಒಂದನ್ನು ಹೊಡೆದುರುಳಿಸಲಾಗಿತ್ತು. ಅದಾದ ಬಳಿಕ ಅಮೆರಿಕದ ಫೈಟರ್ ಜೆಟ್ಗಳನ್ನು ಯಾರಿಗೂ ಕೂಡ ಮುಟ್ಟೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ವಾಯು ಸೇನೆ ಅಂತ ಬಂದಾಗ ಅದರಲ್ಲಿ ತುಂಬಾ ಬಲಿಷ್ಠವಾಗಿತ್ತು ಅಮೆರಿಕ, ಅಥವಾ ಅದರಲ್ಲಿ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಹಕ್ಕು ಸಾಧಿಸಿಕೊಂಡು ಬಿಟ್ಟಿತ್ತು, ಅಂದ್ರೆ ತುಂಬಾ ಪ್ರಾಬಲ್ಯವನ್ನು ಸಾಧಿಸಿಕೊಂಡು ಬಿಟ್ಟಿತ್ತು. ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಯಾಕಂದ್ರೆ ಬೇರೆ ದೇಶಗಳ ರಡಾರನ್ನ ಕಣ್ತಪ್ಪಿಸಿ ಆರಾಮಾಗಿ ಅಮೆರಿಕದ ಫೈಟರ್ ಜೆಟ್ಗಳು ನುಗ್ತಾ ಇದ್ವು, ಅತ್ಯಾಧುನಿಕವಾದಂತಹ ತಂತ್ರಜ್ಞಾನವನ್ನ ಹೊಂದಿದ್ವು, ಕೋಟಿ ಕೋಟಿ ಹಣವನ್ನು ಸುರಿದು ಆ ಫೈಟರ್ ಜೆಟ್ಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಇವತ್ತು ಇರಾನ್ ಏನ್ ಮಾಡಿದೆ ಅಂದ್ರೆ, ಅವರು ಕೋಟಿ ಕೋಟಿಯ ತಂತ್ರಜ್ಞಾನವನ್ನ ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಅವರ ಇದರ ಮೂಲಕ ಹೊಡೆದುರುಳಿಸ್ಬಿಟ್ಟಿದ್ದಾರೆ, ಅಥವಾ ಅದನ್ನ ನೆಲಕಚ್ಚುವಂತೆ ಮಾಡಿಬಿಟ್ಟಿದ್ದಾರೆ. ಆಗಿದ್ದೇನು ಅಂದ್ರೆ, ನಾವು ಗಮನಿಸ್ತಾ ಇದ್ವಿ, ಈಗಾಗಲೇ ನೀವು ಅದರ ಬೆಳವಣಿಗೆಯನ್ನು ಗಮನಿಸಿದ್ದೀರಿ. ಇರಾನ್ ಆರಂಭದಲ್ಲಿ ಕ್ಲೈಮ್ ಮಾಡಿತ್ತು F-35 ಅಂತ ಹೇಳಿ. ಆನಂತರ ಗೊತ್ತಾದಂಥ ವಿಚಾರ ಅಂದ್ರೆ, ಅದು F-15E ಎನ್ನುವಂಥ ಅಮೆರಿಕದ ಫೈಟರ್ ಜೆಟ್ ಅನ್ನ ಇರಾನ್ ತನ್ನ ವಾಯು ಪ್ರದೇಶದ ವ್ಯಾಪ್ತಿಯಲ್ಲಿ ಹೊಡೆದುರುಳಿಸಿದೆ.
ಆ ಸಂದರ್ಭದಲ್ಲಿ ಇಬ್ಬರು ಪೈಲಟ್ಗಳು ಕೂಡ ಇಜೆಕ್ಟ್ ಆಗಿದ್ರು, ಅಂದ್ರೆ ಪ್ಯಾರಾಚೂಟ್ ಮೂಲಕ ಜಂಪ್ ಆಗಿ ತಮ್ಮ ಪ್ರಾಣವನ್ನ ಆ ಸಂದರ್ಭದಲ್ಲಿ ಉಳಿಸಿಕೊಂಡಿದ್ರು. ಆರಂಭದಲ್ಲಿ ಅಮೆರಿಕದಿಂದ ತಳ್ಳಿ ಹಾಕಿತ್ತು. ಅದಾದ ಬಳಿಕ ಇಡೀ ಜಗತ್ತಿನ ಮುಂದೆ ಸತ್ಯ ಕಾಣ್ತು. ಅಮೆರಿಕ ಒಪ್ಪಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಅಮೆರಿಕದ ಫೈಟರ್ ಜೆಟ್ ಒಂದು ಪತನ ಆಗಿದೆ ಎನ್ನುವಂಥ ರೀತಿಯಲ್ಲಿ. ಅಮೆರಿಕದ F-15E ಇದೆಯಲ್ಲ, ಅದು ಕೂಡ ಅತ್ಯಾಧುನಿಕ ಫೈಟರ್ ಜೆಟ್ ಅಂತ ಕರೆಸ್ಕೊಳ್ಳುತ್ತೆ. ಸೋಲಿಲ್ಲದ ಸರ್ದಾರ ಅಂತ ಕರೆಸ್ಕೊಳ್ತಾ ಇತ್ತು. ಇಲ್ಲಿವರೆಗೆ ಯಾರಿಗೂ ಕೂಡ ಅದನ್ನು ಮುಟ್ಟೋದಿಕ್ಕೆ ಸಾಧ್ಯ ಆಗಿರಲಿಲ್ಲ, ಅಥವಾ ಆ ಫೈಟರ್ ಜೆಟ್ ಸಮೀಪಕ್ಕೂ ಕೂಡ ಯಾರಿಗೂ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರೆಡಾರನ್ನ ಕಣ್ತಪ್ಪಿಸಿ ನುಗ್ಗುವಂಥ ಕೆಪಾಸಿಟಿಯನ್ನು ಕೂಡ ಹೊಂದಿದ್ದಂಥ ಫೈಟರ್ ಜೆಟ್ ಅದು. ಆದರೆ ಇರಾನ್ ತನ್ನ ಕಡಿಮೆ ವೆಚ್ಚದ ಶಸ್ತ್ರಾಗಾರಗಳ ಮೂಲಕ ಅದನ್ನು ಹೊಡೆದುರುಳಿಸುವಲ್ಲಿ, ಅಥವಾ ತನ್ನ ಕಡಿಮೆ ವೆಚ್ಚದ ಮಿಸೈಲ್ಗಳ ಮೂಲಕ ಅದನ್ನು ಹೊಡೆದುರುಳಿಸುವಲ್ಲಿ ಅತ್ಯಂತ ಯಶಸ್ವಿ ಆಗಿದೆ. ಅಂದ್ರೆ ಟ್ರಂಪ್ ಹೇಳಿದ್ದೇನು, ಇರಾನ್ನಲ್ಲಿ ಏನೂ ಕೂಡ ಇಲ್ಲ, ಎಲ್ಲವನ್ನೂ ಸರ್ವನಾಶ ಮಾಡಿದ್ದೇವೆ ಅಂತ ಹೇಳಿ. ಆದರೆ ಇರಾನ್ ಹೇಳ್ತಾ ಇದೆ ಈ ಮರುದಾಳಿಯ ಮೂಲಕ ನೀವು ಅಂದುಕೊಂಡಿರೋದೇ ಒಂದು, ನಮ್ಮ ಒಳಗೆ ಆಗ್ತಿರೋದೇ ಇನ್ನೊಂದು ಎನ್ನುವಂಥ ರೀತಿಯಲ್ಲಿ. ಇಷ್ಟು ಬೆಳವಣಿಗೆ ಆಗಿತ್ತಾ? ಅದಾದ ಬಳಿಕ ಇಬ್ಬರು ಪೈಲಟ್ಗಳು ಪ್ಯಾರಾಚೂಟನ್ನು ಬಳಸಿ ಅವರು ಇರಾನ್ನ ನೆಲದಲ್ಲಿಯೇ ಬೀಳುವಂಥ ಪರಿಸ್ಥಿತಿ ಎದುರಾಗಿತ್ತು. ಹೀಗಾಗಿ ಸಹಜವಾಗಿ ಜಗತ್ತಿನಾದ್ಯಂತ ಚರ್ಚೆ ಆಗ್ತಿತ್ತು ಆ ಪೈಲಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಇರಾನ್ನ IRGCಗೆ ಏನಾದರೂ ಅವರು ಸಿಕ್ಕಿದ್ರು ಅಂತಾದರೆ ಅವರನ್ನು ಒತ್ತೆಯಾಳಾಗಿರಿಸಿಕೊಂಡು ಅಮೆರಿಕವನ್ನ ಹಣಿಯುವಂಥ ಸಾಧ್ಯತೆ ಇದೆ, ಅಥವಾ ಅಮೆರಿಕ ಮಣಿಯುವಂತೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಿ. ಹೀಗಾಗಿ ಅಮೆರಿಕವೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಪರೀತ ತಲೆ ಕೆಡಿಸ್ಕೊಂಡಿತ್ತು, ಆ ಪೈಲಟ್ಗಳನ್ನ ರಕ್ಷಣೆ ಮಾಡೋದು ಹೇಗೆ ಅಂತ. ಈಗ ಬರ್ತಿರುವಂಥ ಅಪ್ಡೇಟ್ ಪ್ರಕಾರವಾಗಿ ಅಮೆರಿಕ ಇದೀಗ ಇಬ್ಬರು ಪೈಲಟ್ಗಳನ್ನು ಕೂಡ ರಕ್ಷಣೆ ಮಾಡಿದೆ. ಇರಾನ್ ಅದಕ್ಕೆ ಸಂಬಂಧಪಟ್ಟಾಗ ಇಲ್ಲಿವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನೋಡೋಣ, ಸ್ವಲ್ಪ ಹೊತ್ತಿಗೆ ಆ ಪ್ರತಿಕ್ರಿಯೆ ಬರ್ಬೋದು. ಈ ವಿಡಿಯೋ ರೆಕಾರ್ಡ್ ಮಾಡುವ ಸಂದರ್ಭದಲ್ಲಿ ಇರಾನ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಅಮೆರಿಕದ ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಈಗಾಗಲೇ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಅದನ್ನು ಹಂಚಿಕೊಂಡಾಗಿದೆ. ಇನ್ನೊಂದು ಕಡೆಯಿಂದ ಅಮೆರಿಕದ ಸೇನೆಯೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಫರ್ಮೇಷನ್ ಅನ್ನು ಕೊಡ್ತಾ ಇದೆ, ಇಬ್ಬರು ಪೈಲಟ್ಗಳನ್ನು ನಾವು ರಕ್ಷಣೆ ಮಾಡಿದ್ದೇವೆ ಎನ್ನುವಂಥ ರೀತಿಯಲ್ಲಿ. ಅಮೆರಿಕಾಗೆ ಇದೊಂದು ರೀತಿಯಲ್ಲಿ ನಿಟ್ಟೆಸರು ಅಥವಾ ನಿರಾಳ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಪ್ಪಿತಪ್ಪಿ ಆ ಇಬ್ಬರು ಪೈಲಟ್ಗಳನ್ನ ಅಮೆರಿಕಾಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಾಗಿದ್ರೆ ಇರಾನ್ ಎದುರುಗಡೆ ಅಮೆರಿಕ ಇನ್ನಷ್ಟು ಮಂಡಿಯೂರುವಂತಹ ಪರಿಸ್ಥಿತಿ, ಅಥವಾ ಇರಾನ್ ಎದುರುಗಡೆ ಸಂಪೂರ್ಣವಾಗಿ ಬಗ್ಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತಾ ಇತ್ತು. ಸಹಜವಾಗಿ ಕುತೂಹಲ ಇರುತ್ತೆ, ಹಾಗಾದ್ರೆ ಅಮೆರಿಕ ಹೇಗೆ ಇರಾನ್ ಒಳಗಡೆ ನುಗ್ಗಿ ತನ್ನ ಇಬ್ಬರು ಪೈಲಟ್ಗಳನ್ನು ರಕ್ಷಣೆ ಮಾಡ್ತು ಅಂತ ಹೇಳಿ. ಬಂಧುಗಳೇ, ಅಮೆರಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೇನೆಯ ವಿಚಾರದಲ್ಲಿ ತುಂಬಾ ಬಲಿಷ್ಠವಾಗಿದೆ. ಅವರು ಯಾವ ದೇಶದ ಒಳಗಡೆ ಬೇಕಾದರೂ ನುಗ್ತಾರೆ, ಏನು ಬೇಕಾದರೂ ಮಾಡ್ತಾರೆ, ಅಷ್ಟರ ಮಟ್ಟಿಗೆ ಕೆಪಾಸಿಟಿಯನ್ನು ಹೊಂದಿದೆ. ಅಂದರೆ ಅಮೆರಿಕ ಸೇನೆ ಅಂತ ಬಂದಾಗ ಸದ್ಯಕ್ಕಂತೂ ಯಾರು ಕೂಡ ಸರಿಸಾಟಿ ಆಗಲಾರರು ಎನ್ನುವ ಹಂತದಲ್ಲಿ ಅವರು ಇದ್ದಾರೆ. ಆದರೆ ಈಗ ಚರ್ಚೆ ಆಗ್ತಿರೋದು ಅದೇ, ಅಮೆರಿಕ ಅಷ್ಟರ ಮಟ್ಟಿಗೆ ಬಲಿಷ್ಠವಾಗಿರುವಂಥ ರಾಷ್ಟ್ರ, ಆದರೆ ಇರಾನ್ ತಿರುಗಿಸಿ ಹೊಡಿತಿದೆಯಲ್ಲ ಎನ್ನುವಂಥ ವಿಚಾರವೇ. ಹಾಗಾದ್ರೆ ಪೈಲಟ್ಗಳನ್ನು ರಕ್ಷಣೆ ಮಾಡಿದ್ದು ಹೇಗೆ? ಬಹಳ ಕುತೂಹಲಕಾರಿಯಾಗಿರುವಂತಹ ವಿಚಾರ, ತುಂಬ ರೋಚಕವಾದಂಥ ಕಾರ್ಯಾಚರಣೆ. ಅದನ್ನು ನಾನು ನಿಮಗೆ ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೇನೆ. ಒಂದು ವೇಳೆ ಮೊದಲಿಗೆ ಏನಾಯ್ತು ಅಂದರೆ ಇಬ್ಬರು ಪೈಲಟ್ಗಳು ಕೂಡ ಇಜೆಕ್ಟ್ ಆದರೂ, ಪ್ಯಾರಾಚೂಟ್ ಮೂಲಕ ಅವರು ಕೆಳಗಡೆ ಇಳಿದ್ರು. ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಒಬ್ಬರು ಅರಣ್ಯ ಪ್ರದೇಶದ ತೆರೆದ ಪ್ರದೇಶದಲ್ಲಿ ಬಿದ್ದಿದ್ರಂತೆ, ತೀವ್ರವಾಗಿ ಗಾಯಗೊಂಡಿದ್ರು. ಇನ್ನೊಬ್ಬರು ಗುಹೆ ಒಳಗೆ ಅಡಗಿ ಕುಳಿತುಕೊಂಡು ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ರು. ಮೊದಲಿಗೆ ಏನಾಯ್ತು ಅಂದ್ರೆ ಇಬ್ಬರು ಕೂಡ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಪೈಲಟ್ಗಳು, ಒಂದು ಕಡೆಯಿಂದ F-15E ಇತ್ತಲ್ಲ, ಅದು ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿಬಿಡ್ತು. ಈ ಪೈಲಟ್ಗಳ ವಿಚಾರದಲ್ಲಿ ಏನಾಯ್ತು ಅಂದ್ರೆ ವಿಮಾನ ಪತನಗೊಂಡ ತಕ್ಷಣವೇ ಪೈಲಟ್ಗಳ ಬಳಿ ಸರ್ವೈವಲ್ ರೇಡಿಯೋ ಅಂತ ಇರುತ್ತೆ, ಸಿಗ್ನಲ್ ಅನ್ನು ಕೊಡುತ್ತೆ. ಅದರ ಮೂಲಕ ಅತಿ ಕಡಿಮೆ ಫ್ರೀಕ್ವೆನ್ಸಿಯ ಸಿಗ್ನಲ್ ರವಾನೆ ಆಗುತ್ತೆ. ಇದನ್ನ ಅಮೆರಿಕದ ಪತ್ತೆದಾರಿ ಉಪಗ್ರಹಗಳು ತಕ್ಷಣವೇ ಗ್ರಹಿಸಿ ಬಿಟ್ವು. ಅದನ್ನ ಪೈಲಟ್ಗಳು ಇರಾನ್ನ ಪರ್ವತ ಪ್ರದೇಶದ ದಟ್ಟ ಅಡವಿಯಲ್ಲಿ ಅಡಗಿಕೊಂಡಿದ್ರು ಎನ್ನುವಂಥ ವಿಚಾರ ಗೊತ್ತಾಗುತ್ತೆ. ಇದು ಇರಾನ್ಗೆ ಪತ್ತೆ ಹಚ್ಚೋದಕ್ಕೆ ಸ್ವಲ್ಪ ಕಷ್ಟ, ಅವರ ಪ್ರದೇಶದಲ್ಲೇ ಇದ್ದರೂ ಕೂಡ ಅವ್ರಿಗೆ ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಪೈಲಟ್ಗಳ ಬಳಿ ಇರುವಂಥ ಇದೇ ಸರ್ವೈವಲ್ ರೇಡಿಯೋ ಏನಿದೆ ಅದರಿಂದ ಸಿಗ್ನಲ್ ಇರಾನ್ಗೇನು ಹೋಗಲ್ಲ, ಆ ಸಿಗ್ನಲ್ ಹೋಗೋದು ಅಮೆರಿಕಾಗೆ. ಹೀಗಾಗಿ ಏನಾಗುತ್ತೆ, ನಮ್ಮ ನೆಲದಲ್ಲೇ ಅವ್ರು ಬಿದ್ದಿದ್ರು ಕೂಡ ಅರಣ್ಯ ಪ್ರದೇಶ ಅಂತ ಆದಾಗ ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಇರಾನ್ ಏನು ಮಾಡಿತ್ತು ಅಂದರೆ, ಅಥವಾ IRGC ಏನು ಹೇಳಿತ್ತು ಅಂದರೆ, ಯಾರು ಅವರನ್ನು ಪತ್ತೆ ಹಚ್ಚುತ್ತಾರೆ ಅವರಿಗೆ ಇಂತಿಷ್ಟು ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿ ಇರಾನ್ ಘೋಷಣೆಯನ್ನು ಕೂಡ ಮಾಡಿತ್ತು. ಇರಾನ್ ನಿರಂತರವಾಗಿ ಅವರನ್ನು ಪತ್ತೆ ಹಚ್ಚೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇತ್ತು. ಯಾಕಂದ್ರೆ ಇರಾನ್ ಕೈಗೆ ಸಿಕ್ಕಾಕೊಂಡ್ರು ಅಂದ್ರೆ ನಿಮ್ಗೆ ಗೊತ್ತಲ್ಲ ಮುಂದೆ ಅದರ ಪರಿಣಾಮ ಏನು ಅಂತ ಹೇಳಿ. ಈ ರೀತಿಯಾಗಿ ಸಿಗ್ನಲ್ನ ಸಹಾಯದಿಂದ ಪೈಲಟ್ಗಳು ಎಲ್ಲಿದ್ದಾರೆ ಅನ್ನೋದನ್ನ ಅಮೆರಿಕದ ಸೇನೆ ಪತ್ತೆ ಹಚ್ಚುತ್ತೆ. ಅದಾದ ಬಳಿಕ ಏನು ಮಾಡುತ್ತೆ ಅಂದರೆ ನೇವಿ ಸೀಲ್ಸ್ ಮತ್ತು ಡೆಲ್ಟಾ ಫೋರ್ಸ್ ಎಂಟ್ರಿ ಆಗಿಬಿಡುತ್ತೆ. ಹೆಲಿಕಾಪ್ಟರ್ನಿಂದ ಅಮೆರಿಕದ ಎಲೈಟ್ ಕಮಾಂಡೋಗಳು ಹಗ್ಗದ ಸಹಾಯದಿಂದ ಪೈಲಟ್ಗಳಿದ್ದ ಜಾಗಕ್ಕೆ ಅವರು ಇಳಿತಾರೆ. ಡೊನಾಲ್ಡ್ ಟ್ರಂಪ್ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಂಚಿಕೊಂಡಿದ್ದು. ಡಜನ್ ಗಟ್ಟಲೆ ಫೈಟರ್ ಜೆಟ್ಗಳನ್ನು ಅಥವಾ ಹೆಲಿಕಾಪ್ಟರ್ಗಳನ್ನು ನಾವು ಕಳಿಸ್ಕೊಟ್ಟಿದ್ವಿ, ನೂರಾರು ಸೈನಿಕರನ್ನ ಅಥವಾ ಕಮಾಂಡೋಗಳನ್ನ ನಾವು ಕಳಿಸ್ಕೊಟ್ಟಿದ್ವಿ ಅಂತ. ಆ ಕಮಾಂಡೋಗಳ ಕೆಲಸ ಏನಪ್ಪಾ ಅಂದರೆ
ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗಿರುತ್ತೆ. ಅದರಲ್ಲಿ ಕಂಪ್ಲೀಟ್ ಆಗಿ ಅವರು ತರಬೇತಿಯನ್ನು ಪಡೆದಿರ್ತಾರೆ. ಯಾವ ದೇಶಕ್ಕೆ ಬೇಕಾದರೂ ನುಗ್ಗೋದು, ಯಾವ ದೇಶಕ್ಕೆ ಬೇಕಾದರೂ ಹೋಗಿ ತಮ್ಮ ಪೈಲಟ್ಗಳು ಅಥವಾ ತಮ್ಮ ಸೈನಿಕರನ್ನ ರಕ್ಷಣೆ ಮಾಡುವಂತ ತರಬೇತಿಯನ್ನು ಅವರು ಪಡೆದಿರ್ತಾರೆ. ಅದೇ ಪ್ರಕಾರವಾಗಿ ಅವರು ಹೆಲಿಕಾಪ್ಟರ್ ಮೂಲಕ ಎಂಟ್ರಿ ಕೊಡ್ತಾರೆ. ಅದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂದ್ರೆ ನಿನ್ನೆಯೂ ಕೂಡ ಅದೇ ರೀತಿಯಾಗಿ ಅಮೆರಿಕದ ಹಾಕ್ ಹೆಲಿಕಾಪ್ಟರ್ಗಳು ಒಳಗಡೆ ಎಂಟ್ರಿ ಕೊಟ್ಟಿದ್ವು ಇರಾನ್ ಒಳಗಡೆ ಪೈಲಟ್ಗಳನ್ನ ಹುಡುಕಬೇಕು ಅಂತ. ಇರಾನ್ ಅದನ್ನು ಕೂಡ ಹೊಡೆದುಳಿಸ್ಬಿಟ್ಟಿತ್ತು. ಇರಾನ್ F-15E ಅನ್ನ ಹೊಡೆದುಳಿಸಿತ್ತು. A-10 ಎನ್ನುವಂತ ಒಂದು ವಿಮಾನವನ್ನು ಹೊಡೆದುಳಿಸಿತ್ತು. ಅದಾದ ಬಳಿಕ ಹಾಕ್ ಹೆಲಿಕಾಪ್ಟರ್ಗಳು ಅಮೆರಿಕದ ಕಡೆಯಿಂದ ಏನು ಬರ್ತಾ ಇದ್ವು, ಅಮೆರಿಕದ ಕಡೆಯಿಂದ ಅಂದ್ರೆ ಅಮೆರಿಕದ ಸೇನಾ ನೆಲೆಗಳು, ಈ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಸೇನಾ ನೆಲೆಗಳಿಂದ ಬರ್ತಾ ಇದ್ವು, ಅವುಗಳನ್ನು ಕೂಡ ಹೊಡೆದುಳಿಸ್ಬಿಟ್ಟಿತ್ತು. ಹೀಗಾಗಿ ಬಹಳ ಚಾಲೆಂಜಿಂಗ್ ಆಗಿರುವಂತಹ ಟಾಸ್ಕ್ ಆಗಿತ್ತು. ಅದಾದ ಬಳಿಕ ಅದೇ ಸಮಯದಲ್ಲಿ ಇರಾನ್ನ IRGC ಇತ್ತಲ್ಲ, ಪೈಲಟ್ಗಳನ್ನ ಹುಡುಕ್ತಾ ಅವರು ಕೂಡ ಆ ಜಾಗದಿಂದ ಬರೀ 1-2 ಕಿಲೋಮೀಟರ್ ದೂರದಲ್ಲಿ ಇದ್ರಂತೆ. ನೋಡಿ ಎಂಥ ರೋಚಕ ಕಾರ್ಯಾಚರಣೆ, ಸಿನಿಮಾ ಅಲ್ಲ ಇದು, ವಾಸ್ತವ ವಿಚಾರ ಇದು. 1-2 ಕಿಲೋಮೀಟರ್ ದೂರದಲ್ಲಿ IRGC ಅವರಿದ್ರು. ಆ 2 ಕಿಲೋಮೀಟರ್ ದೂರದಲ್ಲೇ ಈ ಪೈಲಟ್ಗಳು ಕೆಳಗಡೆ ಬಿದ್ದಿದ್ರು. ಈ ಹೆಲಿಕಾಪ್ಟರ್ ಹಗ್ಗದ ಸಹಾಯದಿಂದ ಅಮೆರಿಕದ ಕಮಾಂಡೋಗಳು ಅಲ್ಲಿ ಕೆಳಗಡೆ ಇಳಿತಾರೆ. ಅದಾದ ಬಳಿಕ ಏನ್ ಮಾಡ್ತಾರೆ ಅಂದ್ರೆ, ಮೊದಲ ಪೈಲಟ್ ತೆರೆದ ಪ್ರದೇಶದಲ್ಲಿ ಬಿದ್ದಿದ್ರಂತೆ, ಹೀಗಾಗಿ ಸುಲಭ ಆಗ್ಬಿಡ್ತು ರಕ್ಷಣೆ. ಎರಡನೇ ಪೈಲಟ್ ಗುಹೆ ಒಳಗಡೆ ಅಡಗಿ ಕುಳಿತುಕೊಂಡಿದ್ರಂತೆ. ನೈಟ್ ವಿಷನ್ನ ಕನ್ನಡಕವನ್ನ ಬಳಸಿ ಕತ್ತಲಲ್ಲೇ ಅವರನ್ನ ಪತ್ತೆ ಹಚ್ಚಿ ಅವರನ್ನು ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾರೆ. ಅದಾದ ಬಳಿಕ ಅಮೆರಿಕದ ಹೆಲಿಕಾಪ್ಟರ್ಗಳು ವಾಪಸ್ ಹೊರಡುವಾಗ ಇರಾನ್ನ ಕೆಲವು ನೆಲದ ಪಡೆಗಳು ಗುಂಡಿನ ದಾಳಿಯನ್ನು ಕೂಡ ನಡೆಸ್ತವೆ. ಆದ್ರೆ ಅಮೆರಿಕದ AC-130J ಗನ್ಶಿಪ್ ಮೇಲಿಂದ ನಿರಂತರವಾಗಿ ಗುಂಡಿನ ಮಳೆ ಸುರಿಸುವ ಮೂಲಕ ಇರಾನ್ ಸೈನಿಕರನ್ನ ಚದುರಿಸಿ ಹೆಲಿಕಾಪ್ಟರ್ಗಳನ್ನ ಸುರಕ್ಷಿತವಾಗಿ ಹೊರಗಡೆ ಹೋಗೋದಿಕ್ಕೆ ಆ ಸಂದರ್ಭದಲ್ಲಿ ದಾರಿಯನ್ನ ಮಾಡಿಕೊಡುತ್ತೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಹೆಲಿಕಾಪ್ಟರ್ಗಳನ್ನ ಹೇಗೆ ಒಳಗಡೆ ಎಂಟ್ರಿ ಕೊಡಿಸಿದ್ರು ಅಂದ್ರೆ, ಇರಾನ್ನ ರೆಡಾರ್ಗಳಿಗೆ ಸಿಗದಂತೆ ತಪ್ಪಿಸಿಕೊಳ್ಳಲು ಅಮೆರಿಕ MH-60 ಬ್ಲಾಕ್ ಹಾಕ್ ಅತ್ಯಾಧುನಿಕ ಸ್ಟೆಲ್ತ್ ಆವೃತ್ತಿಯ ಹೆಲಿಕಾಪ್ಟರ್ಗಳನ್ನು ಬಳಸುತ್ತೆ. ಇವುಗಳು ಶಬ್ದ ಮಾಡದೆಯೇ ಹಾರಬಲ್ಲಂತ ಕೆಪಾಸಿಟಿಯನ್ನು ಹೊಂದಿವೆ. ಇವುಗಳಿಗೆ ಬೆಂಗಾವಲಾಗಿ F-22 ರಾಪ್ಟರ್ ವಿಮಾನಗಳು ಅತಿ ಎತ್ತರದಲ್ಲಿ ಹಾರುತ್ತಾ ಇರಾನ್ನ ಯಾವುದೇ ವಿಮಾನಗಳು ಹತ್ತಿರ ಬರದಂತೆ ಕಾವಲನ್ನು ಕಾಯ್ತಾ ಇದ್ವು. ಅಂದ್ರೆ ಹಿಂಗ್ ಕಾರ್ಯಾಚರಣೆ ನಡೀತು ಅಂದ್ರೆ, ಮೊದಲಿಗೆ ಸಿಗ್ನಲ್ ಮೂಲಕ ಪೈಲಟ್ಗಳು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಲಾಯಿತು. ಅದಾದ ಬಳಿಕ ಅಮೆರಿಕದ ಕಮಾಂಡೋಗಳು, ಅಮೆರಿಕದ ಹೆಲಿಕಾಪ್ಟರ್ಗಳು, ಫೈಟರ್ ಜೆಟ್ಗಳು ಎಲ್ಲವೂ ಕೂಡ ರೆಡಿಯಾದವು. ಅದಾದ ನಂತರ ಅವರು ಬಳಸಿದ್ದು ಅತ್ಯಾಧುನಿಕವಾಗಿರುವಂತಹ ಹಾಕ್ ಹೆಲಿಕಾಪ್ಟರ್ಗಳು. ಸೌಂಡ್ ಮಾಡೋದಿಲ್ಲ, ರೆಡಾರ್ ಅನ್ನ ಕಣ್ತಪ್ಪಿಸುವಂತ ಕೆಪಾಸಿಟಿಯನ್ನು ಹೊಂದಿರುವಂತಹ ಹೆಲಿಕಾಪ್ಟರ್ಗಳು. ಆ ಹೆಲಿಕಾಪ್ಟರ್ಗಳು ಇರಾನ್ನ ಒಳಗಡೆ ನುಗ್ಗುತ್ತವೆ, ಸೌಂಡ್ ಮಾಡದೆ ರೆಡಾರ್ ಕಣ್ತಪ್ಪಿಸಿ ಒಳಗಡೆ ನುಗ್ಗುತ್ತವೆ. ಇನ್ನೊಂದು ಕಡೆಯಿಂದ ಅಮೆರಿಕದ ಫೈಟರ್ ಜೆಟ್ಗಳು ಮೇಲ್ಗಡೆ ಹಾರಾಡ್ತಾ ಆ ಹೆಲಿಕಾಪ್ಟರ್ಗಳಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ವು. ಅದಾದ ಬಳಿಕ ಸಿಗ್ನಲ್ ಎಲ್ಲಿ ತೋರಿಸುತ್ತೋ ಅಲ್ಲಿಗೆ ಹೆಲಿಕಾಪ್ಟರ್ ಬರ್ತಾ ಇದ್ದ ಹಾಗೆ ಕಮಾಂಡೋಗಳು ಹಗ್ಗದ ಸಹಾಯದಿಂದ ಕೆಳಗಡೆ ಇಳಿತಾರೆ. ಆ ಪೈಲಟ್ಗಳನ್ನ ಎತ್ಕೊಂಡು ಸೀದಾ ಮೇಲ್ಗಡೆ ಬಂದು ಅಲ್ಲಿಂದ ಆ ಹೆಲಿಕಾಪ್ಟರ್ಗಳಲ್ಲೂ ಕೂಡ ವಾಪಸ್ ಹೊರಡುತ್ತೆ. ಆ ಸಂದರ್ಭದಲ್ಲಿ ಇರಾನ್ನ IRGC ಹತ್ತಿರದಲ್ಲೇ ಇದ್ದಂತ ಕಾರಣಕ್ಕಾಗಿ ಇರಾನ್ನ ನೆಲಪಡೆ ದಾಳಿ ಮಾಡುತ್ತೆ. ಆದ್ರೆ ಅಮೆರಿಕದ ಕಡೆಯಿಂದ ಪ್ರತಿ ದಾಳಿ ಎದುರಾದಂತ ಕಾರಣಕ್ಕಾಗಿ ಏನು ಮಾಡೋಕ್ಕಾಗಲ್ಲ. ಕೊನೆಯದಾಗಿ ಇಬ್ಬರು ಪೈಲಟ್ಗಳನ್ನ ರಕ್ಷಣೆ ಮಾಡಲಾಗಿದೆ. ಆದರೆ ಈ ಸಂದರ್ಭದಲ್ಲಿ ಅಮೆರಿಕದ ಮತ್ತೊಂದು ಯುದ್ಧ ವಿಮಾನವನ್ನ ಇರಾನ್ ಹೊಡೆದುರುಳಿಸಿದೆ. ಅಂದ್ರೆ ಇರಾನ್ನ ಒಳಗಡೆ ಬಂದಂತ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ. ಇದು ಆದಂತ ಬೆಳವಣಿಗೆ, ತುಂಬಾ ರೋಚಕವಾದಂತ ಕಾರ್ಯಾಚರಣೆ. ಇಬ್ಬರು ಪೈಲಟ್ಗಳನ್ನ ರಕ್ಷಣೆ ಮಾಡಲಾಗಿದೆ. ಅಪ್ಪಿ ತಪ್ಪಿ ರಕ್ಷಣೆ ಮಾಡಿಲ್ಲ ಅಂತ ಆಗಿದ್ರೆ ಇರಾನ್ ಇನ್ನಷ್ಟು ಹಬ್ಬ ಮಾಡ್ತಿತ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದು ಒಂದು ಬೆಳವಣಿಗೆ ಆಗಿದೆಯಾ. ಮತ್ತೊಂದು ಕಡೆಯಿಂದ ಈಗ ಡೊನಾಲ್ಡ್ ಟ್ರಂಪ್ 48 ಗಂಟೆಗಳ ಗಡುವನ್ನು ಮತ್ತೊಮ್ಮೆ ನೆನಪಿಸಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಏಪ್ರಿಲ್ 6ನೇ ತಾರೀಕುವರೆಗಿನವರೆಗೆ ಟ್ರಂಪ್ ಗಡುವು ಕೊಟ್ಟಿದ್ರು. 6ನೇ ತಾರೀಕಿನ ಒಳಗಾಗಿ ನೀವು ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿಲ್ಲ ಅಂದ್ರೆ ನಿಮ್ಮಲ್ಲಿ ನರಕವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ಟ್ರಂಪ್ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಬರೀ 48 ಗಂಟೆ ಟೈಮ್ ಇರೋದು, ನೋಡಿ ಏನ್ ಮಾಡ್ತೀರಾ ಅಂತ ಹೇಳಿ, ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲೇಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಇರಾನ್ ಮಾತ್ರ ಬಗ್ಗುವಂತ ತಗ್ಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಕಡೆಯಿಂದ ಮತ್ತೊಮ್ಮೆ ಅದಕ್ಕೆ ಪ್ರತಿ ಹೇಳಿಕೆ ಬರ್ತಾ ಇದೆ, ನಿಮಗೆ ಏನು ಮಾಡ್ತೀವಿ ನೋಡ್ತಾ ಇರಿ ಎನ್ನುವಂತ ರೀತಿಯಲ್ಲಿ. ಇರಾನ್ ಈಗ ಕಣ್ಣಿಟ್ಟಿರೋದು ಗಲ್ಫ್ ರಾಷ್ಟ್ರಗಳ ಮೇಲೆ. ಅಮೆರಿಕ ಏನಾದ್ರೂ ಭೂಸೇನೆಯಿಂದ ದಾಳಿ ಮಾಡ್ತು ಅಂತಾದ್ರೆ, ಇನ್ನೇನಾದ್ರೂ ಪ್ಲಾನ್ ಮಾಡ್ತು ಅಂತಾದ್ರೆ ಇವರು ಪ್ರತಿ ದಾಳಿಯನ್ನ ಮಾಡೋದಕ್ಕೆ ಈಗಾಗಲೇ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಂಡಾಗಿದೆ. ಇನ್ನೊಂದು ಕಡೆಯಿಂದ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಪಡೆ ಟೆಹರಾನ್ ನಲ್ಲಿ ಮತ್ತೊಮ್ಮೆ ನರಕವನ್ನೇ ಸೃಷ್ಟಿ ಮಾಡಿದ್ದಾರೆ. ಅಮೆರಿಕ ಕ್ಲೈಮ್ ಮಾಡ್ತಿರುವ ಪ್ರಕಾರವಾಗಿ ಸಾಕಷ್ಟು IRGC ಕಮಾಂಡೋಗಳನ್ನ ಹೊಡೆದು ಹಾಕಿದ್ದಾರಂತೆ. ಆದ್ರೆ ಇರಾನ್ ಅದನ್ನು ಒಪ್ಕೊಳ್ತಾ ಇಲ್ಲ. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ ಹೇಳ್ತಾ ಇದೆ ಟೆಹರಾನ್ ಮೇಲೆ ಅತ್ಯಂತ ಭೀಕರವಾದಂತಹ ದಾಳಿಯನ್ನ ಮಾಡಿದ್ದೇವೆ ಎನ್ನುವಂತ ರೀತಿಯಲ್ಲಿ. ಮತ್ತೊಂದು ಕಡೆಯಿಂದ ಬುಷೇರ್ ಎನ್ನುವಂತ ಒಂದು ಪರಮಾಣು ಸಂಗ್ರಹ ಕೇಂದ್ರ ಇದೆ, ಅದರ ಮೇಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡಿದ್ದಾರೆ. ವಿಕಿರಣ ಸೋರಿಕೆ ಆತಂಕ ಶುರುವಾಗ್ತಾ ಇದೆ. ವಿಕಿರಣ ಸೋರಿಕೆ ಆಯಿತು ಅಂತಾದ್ರೆ ಅದು ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ, ದಾಳಿ ಪ್ರತಿದಾಳಿ ಅಂತದೆಲ್ಲವೂ ಕೂಡ ಮುಂದುವರಿತಾ ಇದೆ. ಈಗ ಎಲ್ರಿಗೂ ಕೂಡ ಕುತೂಹಲ ಇರೋದು ಏಪ್ರಿಲ್ 6ನೇ ತಾರೀಕಿನ ನಂತರದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ. ಅಮೆರಿಕ ಅಲ್ಲಿವರೆಗೆ ಗಡುವನ್ನ ಕೊಟ್ಟಿತ್ತಲ್ಲ, ಅದರ ನಡುವೆ ನಾನಾ ರೀತಿ ಬೆಳವಣಿಗೆ ಆಗಿತ್ತು, ಸಾಕಷ್ಟು ಡ್ರಾಮೆಟಿಕ್ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗಿತ್ತು.
ಅಮೆರಿಕ ಒಮ್ಮೆ ಯುದ್ಧ ನಿಲ್ಲಿಸ್ತೀವಿ ಅನ್ನೋದು, ಮತ್ತೊಮ್ಮೆ ಮಾತುಕತೆಗೆ ಸಿದ್ಧ ಅನ್ನೋದು, ಆ ಕಡೆ ಇರಾನ್ ಕಡೆಯಿಂದ ನೋಡ್ತಾ ಇದ್ರೆ ಇಲ್ಲ ಮಾತುಕತೆ ನಾವು ಸಿದ್ಧ ಇಲ್ಲ, ಯುದ್ಧವನ್ನ ತೀವ್ರಗೊಳಿಸ್ತೀವಿ ಅನ್ನುವಂಥ ಮಾತುಗಳು ಇರಾನ್ ಕಡೆಯಿಂದಲೂ ಕೂಡ ಬರ್ತಾನೆ ಇತ್ತು. ಇದರ ನಡುವೆ ಈಗ 6ನೇ ತಾರೀಕಿನ ನಂತರ ಡೊನಾಲ್ಡ್ ಟ್ರಂಪ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇಡೀ ಜಗತ್ತು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಮತ್ತೇನಾದರೂ ಡೊನಾಲ್ಡ್ ಟ್ರಂಪ್ ಹುಚ್ಚಾಟದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಇಡೀ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಜಗತ್ತಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಒಂದು ಆತಂಕ ಇದ್ದೇ ಇದೆ. ಮುಂದೆ ಏನಾಗುತ್ತೆ ಬೆಳವಣಿಗೆ ಎನ್ನುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಅಮೆರಿಕದ ಒಳಗಡೆಯೂ ಕೂಡ ಒಂದಷ್ಟು ಬದಲಾವಣೆ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಈಗ ಹೆಚ್ಚು ಕಡಿಮೆ 12 ಮಂದಿಯನ್ನು, ಅದರಲ್ಲಿ ಒಂದಷ್ಟು ಜನರು ವಜಾಗೊಳಿಸಲಾಗಿದೆ, ಒಂದಷ್ಟು ಜನರನ್ನ ಬದಲಾವಣೆ ಮಾಡಲಾಗಿದೆ. ಅಂದ್ರೆ ಭೂಸೇನಾ ಮುಖ್ಯಸ್ಥರನ್ನೇ ಅಲ್ಲಿಂದ ತೆಗೆದುಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ತಾನು ಹೇಳಿದಂತ ಮಾತನ್ನ ಕೇಳ್ತಾ ಇಲ್ಲ ಅಥವಾ ತಾನು ಹೇಳಿದ ರೀತಿಯಲ್ಲಿ ಚಾಣಕ್ಷುವ ಕೆಲಸವನ್ನ ಮಾಡ್ತಿಲ್ಲ ಅಂತ. ಯಾಕಂದ್ರೆ ಅಮೆರಿಕ ಅಂದುಕೊಂಡಿದ್ದೊಂದು ಆಗ್ತಿರೋದು ಇನ್ನೊಂದಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಸಹಜವಾಗಿ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದಾರೆ. ಇವೆಲ್ಲವೂ ಕೂಡ ಯುದ್ಧ ಭೂಮಿಯಲ್ಲಿ ಸದ್ಯಕ್ಕೆ ಆಗ್ತಿರುವಂತ ಬೆಳವಣಿಗೆ. ಅದರ ಆಚೆಗೆ ನಾವು ಗಮನಿಸಬೇಕಾಗಿರೋದು ನಮ್ಮಲ್ಲಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ. ಒಂದು ವೇಳೆ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ನ ಸಮಸ್ಯೆ ಇಲ್ಲ, ಆದರೆ LPG ಗ್ಯಾಸ್ನ ಸಮಸ್ಯೆ ವಿಪರೀತ ಅಂದ್ರೆ ವಿಪರೀತ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಹೋಟೆಲ್ಗಳಲ್ಲಿ ಏನಾಗ್ತದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಅದರ ನಡುವೆ ಆಟೋದವರ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಒಂದು ವೇಳೆ ಆಟೋಗೆ 3 ರೀತಿಯಾದಂಥ ಇಂಧನವನ್ನು ಬಳಸ್ತಾರೆ. ಒಂದು LPG, ಮತ್ತೊಂದು CNG, ಮತ್ತೊಂದು ಪೆಟ್ರೋಲ್. ಹಿಂದೆ ಎಲ್ಲ ಪೆಟ್ರೋಲ್ ಬಳಸ್ತಾ ಇದ್ರು, ಅದಾದ ಬಳಿಕ ವಿಪರೀತವಾಗಿ LPG ಬಳಸೋದಕ್ಕೆ ಶುರು ಮಾಡಿಕೊಂಡ್ರು. ಇತ್ತೀಚೆಗೆ CNG ಅನ್ನು ಬಳಸ್ತಾ ಇದ್ದಾರೆ. ಏನಾಗಿದೆ ಸಮಸ್ಯೆ ಅಂದ್ರೆ ಈಗ CNG ಸಮಸ್ಯೆ ಏನಾಗ್ತಾ ಇಲ್ಲ ಅಥವಾ ಪೆಟ್ರೋಲ್ನ ಸಮಸ್ಯೆಯೂ ಕೂಡ ಇಲ್ಲ. LPG ಯಾಕೆ ಸಮಸ್ಯೆ ಆಗ್ತಿದೆ ಅಂದ್ರೆ ಬೆಂಗಳೂರು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಬೆಂಗಳೂರಿನಲ್ಲಿರುವಂಥ ಆಟೋಗಳು 60% LPG ನಂಬ್ಕೊಂಡಿದ್ದಾರೆ. ಕಡಿಮೆ ಖರ್ಚು, ಅದನ್ನು ಆಟೋದಲ್ಲಿ ಫಿಟ್ ಮಾಡೋ ಸುಲಭ ಎನ್ನುವಂಥ ಕಾರಣಕ್ಕಾಗಿ ಏನಾಗಿದೆ ಅಂದ್ರೆ ಹಳೆ ಆಟೋಗಳಲ್ಲಿ LPG ಖಾಲಿಯಾದಾಗ ಪೆಟ್ರೋಲ್ಗೆ ಕನ್ವರ್ಟ್ ಮಾಡ್ಕೊಳ್ಳುವಂಥ ಆಪ್ಷನ್ ಇಲ್ಲ. ಅವ್ರಿಗೆ ದಿಢೀರ್ LPG ಆಟೋವನ್ನು CNG ಬದಲಾಯಿಸಬೇಕು ಅಂದ್ರೆ ಒಂದು 15ರಿಂದ 20 ಸಾವಿರ ಹಣ ಬೇಕಾಗಿದೆ. ಹೀಗಾಗಿ ಅವರು LPG ಮೇಲೆ ಅನಿವಾರ್ಯವಾಗಿ ಡಿಪೆಂಡ್ ಆಗಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಈಗ LPG ಸಮಸ್ಯೆ ಏನಪ್ಪಾ ಅಂದ್ರೆ ಖಾಸಗಿ ಬಂಕ್ಗಳಲ್ಲಿ LPG ಸಿಗ್ತಾನೆ ಇಲ್ಲ, ಅವ್ರು ತರಿಸ್ತಾನೆ ಇಲ್ಲ, ಯಾಕಂದ್ರೆ ನಮಗೆ ಲಾಸ್ ಆಗುತ್ತೆ ಅಂತ. ಈಗ ಯುದ್ಧಕ್ಕೂ ಮುಂಚೆ 55 ರೂಪೀಸ್ ಇತ್ತಲ್ಲ, ಅದು 130ವರೆಗೆ ಹೋಗ್ಬಿಟ್ಟಿದೆ. 130ಗೆ ಸೇಲ್ ಮಾಡ್ತೀವಿ ಅಂತ ಆದ್ರೆ ನಮಗೆ ವರ್ಕೌಟ್ ಆಗಲ್ಲ ಅಂತ ಖಾಸಗಿ ಬಂಕ್ನವರು ಕ್ಲೋಸ್ ಮಾಡ್ತಾ ಇದ್ದಾರೆ ಸಾಕಷ್ಟು ಕಡೆಗಳಲ್ಲಿ. ನೋ ಸ್ಟಾಕ್ ಅಂತೇಳಿ ಅವ್ರು ಬೋರ್ಡ್ ಅನ್ನು ಹಾಕೊಂಡಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಇದೆ, ಅಲ್ಲೂ ಕೂಡ ರೇಟ್ 95, 100ವರೆಗೂ ಕೂಡ ಬಂದ್ಬಿಟ್ಟಿದೆ. ಆದರೆ ಎಲ್ಲೆಲ್ಲಿ ಸ್ಟಾಕ್ ಇದೆಯೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆಟೋದವ್ರು ಬಂದು ಲೈನ್ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ಅಂದ್ರೆ ಒಂದು ಕಡೆ ನೋ ಸ್ಟಾಕ್, ಮತ್ತೊಂದು ಕಡೆಯಿಂದ ಪ್ರೈಸ್ ವಿಪರೀತ ಆಗಿಬಿಟ್ಟಿದೆ, ಮತ್ತೊಂದು ಕಡೆಯಿಂದ ಎಲ್ಲೆಲ್ಲ ಸಿಗ್ತಾ ಇದೆಯೋ ಅಲ್ಲಿ ಪಾಪ ದಿನಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಎದುರಾಗಿದೆ. ನಾನು ಹೇಳ್ತಾ ಇರೋದು ಈ ಸಮಸ್ಯೆಗೆ ತಕ್ಷಣಕ್ಕೆ ಪರಿಹಾರ ಒದಗಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಟ್ಲೀಸ್ಟ್ ಸರ್ಕಾರ ಬದುಕಿದೆ ಅನ್ನೋದನ್ನಾದ್ರೂ ತೋರಿಸ್ಬೇಕಲ್ಲ, ಅಟ್ಲೀಸ್ಟ್ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಲ್ಲ, ಅವ್ರಿಗೆ ಏನೋ ಒಂದು ಭರವಸೆಯನ್ನು ಕೊಡಬೇಕು ಅಥವಾ ನಂಬಿಕೆ ಹುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಲ್ಲ. ಅಟ್ಲೀಸ್ಟ್ ಯಾವಾಗ ಗೊತ್ತಾ ನಮ್ಮ ಸರ್ಕಾರ ಹೀರೋ ಆಗೋದು, ಯಾರೋ ಒಂದಿಬ್ಬರು ಸಚಿವರು ಅಥವಾ ಸರ್ಕಾರವನ್ನು ಪ್ರತಿನಿಧಿಸುವಂಥವ್ರು ಆಟೋದವ್ರು ಎಲ್ಲಿ ಸಾಲು ನಿಂತಿದ್ದಾರೆ ಅಲ್ಲಿ ಹೋಗಬೇಕು, ಸ್ಪಾಟಿಗೆ ಗ್ರೌಂಡ್ ಏನು ಅಂತ ವರದಿಯನ್ನು ನೋಡಬೇಕು, ಅಲ್ಲಿ ಅವ್ರನ್ನ ಮಾತನಾಡಿಸ್ಬೇಕು, ಅವರಿಗೊಂದು ನಂಬಿಕೆ ಹುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು, ಅವರಿಗೊಂದು ಭರವಸೆಯನ್ನು ಕೊಡಬೇಕು. ಇಂತಿಷ್ಟು ದಿನ ಸಮಸ್ಯೆ ಇರುತ್ತೆ, ಇಂತಿಷ್ಟು ದಿನ ಸುಧಾರಿಸ್ಕೊಳ್ಳಿ ಏನಾದರೂ ಹೇಳಬೇಕು. ಬಟ್ ಇವ್ರು ಯಾರೋ ಅದನ್ನು ಮಾಡ್ತಾ ಇಲ್ಲ. ಇವರೆಲ್ಲರೂ IPL ನೋಡೋದ್ರಲ್ಲಿ ಬಿಸಿ, IPL ಟಿಕೆಟ್ ಪಡೆಯೋದ್ರಲ್ಲಿ ಬಿಸಿ, ಎಲೆಕ್ಷನಲ್ಲಿ ಬಿಸಿ. ನಾಚಿಕೆ ಆಗ್ಬೇಕು ಇವರೆಲ್ಲರಿಗೂ ಕೂಡ, ದರಿದ್ರ ರಾಜಕಾರಣಿಗಳಿಗೆ. ಎಂತೆಂಥ ಇದು ನೋಡ್ತಾ ಇದ್ದೀವಿ ಹೇಳಿ. ಕೇಂದ್ರದ್ದು ಅದೇ ಹಣೆ ಬರ, ರಾಜ್ಯದ್ದು ಅದೇ ಹಣೆ ಬರ. ಯಾರ ನಡುವೆನೇ ಅಂತ ವ್ಯತ್ಯಾಸ ಏನಿಲ್ಲ, ಎಲ್ಲರೂ ಒಂದೇ. ಅವ್ರವ್ರ ನಡುವೆ ನಾಟಕ ಆಡ್ಕೊಂಡು ಜನರನ್ನೊಂದಷ್ಟು ಇದು ಮಾಡ್ತಾ ಇದ್ದಾರೆ. ಇನ್ನು ಹೀಗೆ ಮುಂದುವರೆದ್ರೆ ಇನ್ನೊಂದು 5-6 ದಿನ ಕಂಟಿನ್ಯೂ ಆದರೆ ಆಟೋ ಡ್ರೈವರ್ಸ್ಗಳ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬಿಡುತ್ತೋ ಗೊತ್ತಿಲ್ಲ. ಸ್ಕೂಲ್ ಶುರು ಆಗ್ತಿದೆ, ಮಕ್ಕಳು ಫೀಸ್ ಕಟ್ಟಬೇಕು, ಅವರು ದಿನದ ದುಡಿಮೆಯನ್ನು ನಂಬ್ಕೊಂಡಿದ್ದಂಥವ್ರು ಯಾರು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.